ಇವತ್ತಿನ ದಿನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಏನಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ, ಈಗ ನಮ್ಮೆಲ್ಲ ಕಾರ್ಯಕರ್ತೆಯರ ಒಂದು ಹಳಲನ್ನ ತೊಡ್ಕೊಂತ ಇದ್ದಾರೆ. ಏನಂದ್ರೆ ಈಗ ಆಲ್ರೆಡಿ BLO ನಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕಾರ್ಯಕರ್ತೆಯರನ್ನ ಈ SIR ಹಾಕೊಳ್ಳೋದು, ಆಮೇಲೆ ಬೇರೆ ಬೇರೆ ಸರ್ವೆಗಳನ್ನ ಹಾಕೊಳ್ಳೋದು, ಜೊತೆಗೆ ಈಗ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಮನೆಗಳಿಗೆ ಇಶ್ಯೂ ಮಾಡ್ಬೇಕು ಅಂತ ಹೇಳಿ ಒಂದು ಆದೇಶಗಳನ್ನ ಕೊಡ್ತಿದ್ದಾರೆ. ಇದೆಲ್ಲ ಕೆಲಸಗಳನ್ನ ಮಾಡೋದ್ರ ಮಧ್ಯ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಅವ್ರ ಮೂಲ ಉದ್ದೇಶಗಳನ್ನೇ ಅವರು ಮರೀತಿದ್ದಾರೆ. ಜೊತೆಗೆ ಕೆಲವು ಅಂಗನವಾಡಿಗಳಲ್ಲಿ ಟೀಚರ್ಸ್ಗಳು ಶಾಲಾ ಪೂರ್ವ ಶಿಕ್ಷಣನ ತುಂಬಾ ಚೆನ್ನಾಗಿ ಯಾವ ಕಾನ್ವೆಂಟ್ಗೂ ಕಡಿಮೆ ಇಲ್ದೇ ಇರೋ ರೀತಿಗಳಲ್ಲಿ ಅವರು ಅಂಗನವಾಡಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತ ಶಾಲೆಗಳಲ್ಲಿ ಆ ಟೀಚರ್ ಮತ್ತೆ ಈಗ ಎಲ್ಲ ವರ್ಕ್ಗಳನ್ನ ಮುಗಿಸ್ಕೊಂಡು ಶಾಲೆಗೆ ಹೋದ್ರೆ ಆಂಟಿ ಅಂತ ಕರೆಯುವಂತ ಮಟ್ಟಕ್ಕೆ ಅಂಗನವಾಡಿ ಮಕ್ಕಳುಗಳು ಬಂದಿದ್ದಾರೆ. ಯಾಕೆಂದ್ರೆ ಅಂಗನವಾಡಿ ಟೀಚರ್ಸ್ ಮುಖ ನೋಡಿ 2 ತಿಂಗಳಾಗಿದೆ. ಅಂತ ಸಂದರ್ಭದಲ್ಲಿ ಮಕ್ಕಳ ಪೋಷಣೆಗಳನ್ನ ಮಾಡೋದೇಕೆ, ಹೇಗ್ ಮಾಡ್ಬೇಕು, ಜೊತೆಗೆ ಎಲ್ಲ ಕಾರ್ಯಕರ್ತೆಯರು ದಿನಪೂರ್ತಿ ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 8 ಗಂಟೆವರೆಗೂ ಬೀದಿನಲ್ಲೇ ನಿಂತಿದ್ರೆ ಅಂಗನವಾಡಿ ಇಲಾಖೆ ಏನು ಜವಾಬ್ದಾರಿಗಳನ್ನ ಕೊಟ್ಟಿದೆ ಆ ಜವಾಬ್ದಾರಿಗಳನ್ನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗಿದೆ. ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಕೆಲವು ಇಲಾಖೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವ್ರನ್ನ ರಿಲೀವ್ ಮಾಡಿದ್ದಾರೆ, ಕೆಲಸದಿಂದ ರಿಲೀವ್ ಮಾಡಿ ಬೇರೆ ಕಡೆ ನೀವು ಬೇರೆ ಇಲಾಖೆನಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವ್ರು ಹೋಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಇಲಾಖೆನಲ್ಲಿ 2 ಕೆಲಸಗಳನ್ನ ಒಟ್ಟೊಟ್ಟಿಗೆ ಮಾಡಕ್ಕೆ ಹೇಳ್ತಿದ್ದಾರೆ. ಅದು ಹೇಗ್ ಸಾಧ್ಯ? ಕಾರ್ಯಕರ್ತೆಯರಿಗೂ ಇರೋದು 2 ಕೈ 2 ಕಾಲು. ಆ 2 ಕೈ 2 ಕಾಲಿನಲ್ಲಿ ನೀವು ಅಲ್ಲೂ ದಾಪೆಜ್ಜೆ ಹಾಕ್ಬೇಕು, ಇಲ್ಲೂ ದಾಪೆಜ್ಜೆ ಹಾಕ್ಬೇಕು, ಏಕಕಾಲದಲ್ಲಿ ಎಲ್ಲಾ ಇಲಾಖೆ ಕೆಲಸಗಳನ್ನ ಮಾಡ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಆದ್ರೆ ನಮ್ಮನ್ನ ಗೌರವಧನ ಅಂತ ಹೇಳಿ ನಮ್ಮನ್ನ ನಿಜವಾಗ್ಲೂ ಗೌರವಧನದಿಂದ ನಡೆಸ್ಕೊಂತ ಇಲ್ಲ ಈ ಸರ್ಕಾರ, ಈ ಅಧಿಕಾರಿಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರೆ ನಮ್ಮ ಕಾರ್ಯಕರ್ತೆಯರನ್ನ ನಮ್ಮ ಮೂಲ ಉದ್ದೇಶ ಏನು ಕೆಲಸಕ್ಕೆ ಅಂತ ಕರ್ಕೊಂಡ್ ಬಂದಿದ್ದಾರೆ ಆ ಕೆಲಸಗಳನ್ನ ಮಾಡಕ್ಕೆ ನಮ್ಮನ್ನ ಬಿಟ್ಟು ಬೇರೆ ಇಲಾಖೆ ಕೆಲಸ ಮಾಡ್ಬೇಕು ಅಂದ್ರೆ ಸಮಯವನ್ನ ನಿಗದಿ ಮಾಡಿ ನಮ್ಮನ್ನ ಬೇರೆ ಕಡೆ ಕೆಲಸಗಳಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ಆದ್ರೆ ಮುಂದಿನ ದಿನಗಳಲ್ಲಿ ಇವ್ರು ಏನು ಸರ್ವೆ ಮಾಡಕ್ಕೆ ಹೇಳಿದ್ದಾರೆ, ಯಾವ್ದೋ ಕ್ಯಾಸ್ಟ್ ಇನ್ಕಮ್ ಸರ್ವೆಗಳನ್ನ ಮನೆ ಮನೆಗೆ ಹೋಗಿ ಆನ್ಲೈನ್ ಅಲ್ಲಿ ನೀವು ಡಿಜಿಟಲ್ ಕೊಡ್ಬೇಕು ಅಂತ ಏನ್ ಹೇಳಿದ್ದಾರೆ, ಅದರಿಂದ ಖಂಡಿತ ಕೈ ಬಿಡ್ಬೇಕು. ಆ ಕೆಲಸವನ್ನ ಖಂಡಿತ ನಾವು ಮಾಡೋದೇ ಇಲ್ಲ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ಯಾವ್ದೋ ಇಲಾಖೆಯವರು ಬಂದು ಇಲ್ಲಿ ನಮ್ಮ ಮನವಿನ ತಗೊಂಡು ಹೋಗ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಹೋರಾಟಗಳನ್ನ ಖಂಡಿತ ನಾವು ಮಾಡ್ತಾ ಇಲ್ಲ. ಆದ್ರೆ ನಾವು ಬೀದಿಗೆ ನಿಂತು ನಮ್ಮ ಹಳಲನ್ನ ತೋಡ್ತಾ ಇದೀವಿ. ಸರ್ಕಾರಕ್ಕೆ ಇದು ಮುಟ್ಟಬೇಕು ಅಂತ ನಾವು ಸೂಚನೆಯನ್ನ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾರು ಇದನ್ನ ಲೆಕ್ಕಕ್ಕೆ ತಗೊಳ್ಳದೆ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ಕಾರ್ಯಕರ್ತೆಯರ ಬಗ್ಗೆ ನಾವು ಉಗ್ರ ಹೋರಾಟವನ್ನ ಇವತ್ತಿನ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಾವು ಹೋರಾಟವನ್ನ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಚಲೋ ಇಟ್ಕೊಂಡು ಬೆಂಗಳೂರಲ್ಲಿ ಬೃಹದಾಕಾರವಾಗಿ ನಾವು ಹೋರಾಟಗಳನ್ನ ಮಾಡಿ ಇದ್ರ ಬಗ್ಗೆ ನಾವು ಅವರಿಗೆ ಎಚ್ಚರಿಕೆಯನ್ನ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ AITUC ಬೆಂಗಳೂರು ಜಿಲ್ಲಾ ವತಿಯಿಂದ ಇವತ್ತು ಮುಷ್ಕರ ಇಟ್ಕೊಂಡಿದ್ದೀವಿ. DC ಕಚೇರಿ ಮುಂದೆ ಮಾಡ್ಬೇಕಂತ ಅನ್ಕೊಂಡಿದ್ದು, DC ಕಚೇರಿ ಮುಂದೆ ಪರ್ಮಿಷನ್ ಸಿಗಲ್ಲ ಅಂತ ಅನ್ಕೊಂಡು ಈ ಪಾರ್ಕಲ್ಲಿ ಇಟ್ಕೊಂಡಿರೋದು. ಯಾಕಂದ್ರೆ ನಮ್ದು ಮೇನ್ ಬೇಡಿಕೆ ಏನಿದೆ ಅಂದ್ರೆ SIR BLO ಇಂದ ಕೈ ಬಿಡಬೇಕು. ನಮ್ಮನ್ನ 1.5 ತಿಂಗಳು ಸಾಕಷ್ಟು ಕೆಲಸ ಮಾಡಿದೀನಿ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ಆದ್ರೂ 11 ಗಂಟೆ ಆದ್ರೂ ಕೆಲಸ ಮಾಡಿದೀವಿ. ದಯವಿಟ್ಟು ಆಯ್ತು, ಇದುವರೆಗೂ ಮಾಡಿದೀವಲ್ವಾ, ಮಾಡಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇನ್ನು ಅಕ್ಟೋಬರ್ ವರೆಗೂ ಕೆಲಸ ಇದೆ ಅಂತಿದ್ದಾರೆ. ದಯವಿಟ್ಟು ನಮ್ಮ ಮಕ್ಳ ಜೊತೆ ಕೆಲಸ ಮಾಡಕ್ ಅವಕಾಶ ಕೊಡಿ, ನಮ್ಗೆ ಇದರಿಂದ ಮುಕ್ತಿಗೊಳಿಸಿ ಅಂತ ಕೇಳ್ತಾ ಇದ್ದೀವಿ. ಮತ್ತೆ ಅದ್ರ ಜೊತೆಗೆ 6ನೇ ಗ್ಯಾರಂಟಿ ಒಂದಿದೆ. 6ನೇ ಗ್ಯಾರಂಟಿ ಕಡ್ಡಾಯವಾಗಿ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ 3-4 ವರ್ಷದಿಂದ ನಮ್ಗೆ ಯಾವುದೇ ₹1 ಬಿಡಿಗಾಸು ಕೊಟ್ಟಿಲ್ಲ. ಇದು SIR ಕೆಲಸ ಇರೋದ್ರಿಂದ SIR ಡ್ಯೂಟಿ ಮಾಡಿದ್ರು ಅದಕ್ಕೂ ಯಾವುದಕ್ಕೂ ಪೇಮೆಂಟ್ ಕೊಡ್ತಾ ಇಲ್ಲ ನಮ್ಮ ಇದು ವರ್ಕರ್ಗಳಿಗೆ. ಖಂಡಿತ ಅದ್ರ ಜೊತೆಗೆ ಯಾಕಂದ್ರೆ ಕೆಲಸದ ಒತ್ತಡದಲ್ಲಿ ತುಂಬಾ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಇದರಿಂದ ಕೈ ಬಿಟ್ರೆ ಮಕ್ಳ ಜೊತೆ ಕೆಲಸ ಮಾಡಕ್ ಅವಕಾಶ ಮಾಡ್ಕೊಡಿ ನಮ್ಗೆ ಕೇಂದ್ರದಲ್ಲಿ ಅಂತ ಕೇಳ್ಕೊಳ್ಳೋಕೆ ಈ ವೇದಿಕೆ ಅಂದ್ರೆ ಫ್ರೀಡಂ ಪಾರ್ಕ್ ಒಂದೇ ಇರೋದು. ಯಾಕಂದ್ರೆ ಹಲವಾರು ಬೇಡಿಕೆ ಇದ್ದಾವೆ, ಎಲ್ಲದನ್ನೂ ಕೇಳಕ್ಕಾಗಲ್ಲ. ಅಟ್ಲೀಸ್ಟ್ 29 ಬೇಡಿಕೆ ಇಟ್ಟಿದ್ರು 1-2 ಆದ್ರೂ ಕಾರ್ಯಗತ ಆಗ್ತವೆ ಅಂತ ಅನ್ಕೊಂಡಿದೀವಿ. ನಮ್ಗೆ ಮೇಯ್ನ್ 6ನೇ ಗ್ಯಾರಂಟಿ ಒಂದು, ಮತ್ತೆ SIR ಇಂದ ಕೈ ಬಿಡೋದೊಂದು, 2 ಮಾಡಿದ್ರೆ ಸರ್ಕಾರ ನಿಜ ಅವ್ರಿಗೆ ಚಿರಋಣಿ. ನಾವು ಈ ದಿನ ಸರ್ ಇಲ್ಲಿ ಬಂದಿರೋದು ಫ್ರೀಡಂ ಪಾರ್ಕಿಗೆ. ನಮಗೆ ಏನು 6ನೇ ಗ್ಯಾರಂಟಿ 15,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಮಾಡಲಿಲ್ಲ ಸರ್ಕಾರ. ಎಲ್ಲ ಗ್ಯಾರಂಟಿನೂ ಜಾರಿ ಮಾಡ್ತು. ನಾವೇನು ಅಂತ ತಪ್ಪು ಕೆಲಸ ಇದು ಮಾಡಿಲ್ಲ. ನಾವು ಒಂದು ಗೌರವಧನ ಮಹಿಳೆ ಅಂತ ತಗೊಂಡ್ಬಿಟ್ಟು ಏನವ್ರು 15,000 ಕೊಡ್ತೀವಿ, ಸಹಾಯಕರಿಗೆ 10,000 ಕೊಡ್ತೀವಿ ಅಂದಿದ್ದು, ಅದನ್ನ ಜಾರಿ ಮಾಡಿಲ್ಲ. ಆಮೇಲೆ ನಮ್ದು BLO ಕೆಲಸಗಳನ್ನ ಕೆಲಸಕ್ಕೆ ವಹಿಸ್ಬಿಟ್ಟು ತುಂಬಾ ಟಾರ್ಚರ್ ಆಗಿದೆ. ಯಾಕೆಂದ್ರೆ ಶಾಲಾ ಪೂರ್ವ ಶಿಕ್ಷಣ ಅಂಗನವಾಡಿಯಲ್ಲಿ
ಮಾಕಕ್ ಆಗ್ತಾರೆ. ಯಾಕೆಂದ್ರೆ ನಾವು ಅಡಿಪಾಯ ಹಾಕೋದು ಮಕ್ಕಳಿಗೆ, ಅವರು ದೇವರ ಸಮಾನ ಮಕ್ಕಳು. ನಾವು ಕ್ಲೀನ್ ಆಗಿ ಅವ್ರಿಗೆ ಭದ್ರ ಬುನಾದಿ ಹಾಕಿದ್ರೆ ನಾಳೆ ದಿವಸ ಒಳ್ಳೆ ಪ್ರಜೆ ಆಗ್ತಾನೆ. ಆದ್ರೆ ನಮ್ಮ ICDS ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅದೇ ನಮಗೆ ಯೋಚನೆ ಆಗಿರೋದು. ಇಷ್ಟು ವರ್ಷದಿಂದನೂ ICDS ಆಗ್ಬೇಕು ಅಂದ್ರೆ ನಮಗೆ ತುಂಬಾ ತೊಂದರೆ ಆಯ್ತಾ ಇದೆ ಸರ್ ಕೆಲಸ ಮಾಡಕ್ಕೆ. ಆಮೇಲೆ ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡೋದ್ರಿಂದ ಇವ್ರು BLO ಕೆಲಸ ಅಲ್ಲಿ ಇಲ್ಲಿ ಹೋಗ್ತಾರೆ ಅಂತಾರೆ. ನಮ್ಮ ಅಧಿಕಾರಿಗಳು ನಮ್ಮನ್ನ ಯಾಕೆ ಜೀತದಾಳ ತರ ಅವ್ರ ಕಡೆ ಕಳಿಸಬಾರ್ದು. ಯಾಕೆ ನಮ್ಮ ICDS ಉಳಿಬೇಕು ಅಂದ್ರೆ ಒಂದೇ ಕೆಲಸ ಕೊಡ್ಬೇಕು. ಈಗ ಗೌರ್ಮೆಂಟ್ ಶಾಲೆಯಲ್ಲಿ ನೋಡಿ, ಅವರು 60-70 ಸಾವಿರ ರೂಪಾಯಿ ಸಂಬಳ ತಗೊಂಡ್ರು ಒಂದೇ ಕೆಲಸ ಮಾಡ್ತಾರೆ. ನಮ್ಮನ್ನ ಯಾಕೆ ಈ ತರ ಜೀತದಾಳ ತರ ದುಡಿಸ್ಕೋತಾರೆ ಅನ್ನೋದು ನಮ್ದು ಪ್ರಶ್ನೆ ಆಗಿದೆ. ನಮ್ಮನ್ನ ಯಾವುದೇ ಇಲಾಖೆಗೂ ನಮ್ಮನ್ನ ಕೆಲಸಕ್ಕೆ ವಹಿಸಬಾರ್ದು ಅನ್ನೋ ಉದ್ದೇಶ ನಮ್ದು ಸರ್, ಅಷ್ಟೇನೇನೆ. ಇವತ್ತು ಈ ದಿನ ನಾವು ಫ್ರೀಡಂ ಪಾರ್ಕ್ ಬರಕ್ಕೆ ಕಾರಣ ಅಂತಂದ್ರೆ ನಮಗೆ ಸಂಬಳ ಆಗಿಲ್ಲ, BLO ಕೆಲಸಕ್ಕೆ ನಮ್ಮನ್ನ ಅಡಾಪ್ಟ್ ಮಾಡಿದ್ದಾರೆ ನೋಡ್ರಿ. ಇವಾಗ ಜಾತಿ ಗಣತಿ ಪತ್ರ ಕೊಡ್ಬೇಕಂತೆ. ಬೇರೆ ಸ್ವಯಂ ಸೇವಕರು ಅವರೇ PUC ಸೆಕೆಂಡ್ ಇಯರ್ ಆಗಿರೋರು, ನಾವೇ ಅವ್ರನ್ನ ನೇಮಕ ಮಾಡ್ಕೊಡ್ತೀವಿ. ಸರ್ಕಾರ ಅವ್ರಿಗೆ ಇಷ್ಟು ಅಂತ ಒಂದು ಅನುದಾನ ಕೊಡ್ಲಿ, ಅವರು ಮಾಡ್ಕೋತಾರೆ, ಅವರು ಕಲಿತಾರೆ. ನಮ್ಮನ್ನ ಯಾಕೆ ತಗೋತಾರೆ ಅನ್ನೋದು ನಮಗೆ ಪ್ರಶ್ನೆ ಆಗಿದೆ ಸರ್ ಈ ದಿನ. ಯಾವುದೇ ಕಾರಣಕ್ಕೂ ನಮ್ಮನ್ನ ಆಮೇಲೆ BLO ಕೆಲಸದಿಂದ ಕೈ ಬಿಡಬೇಕು ದಯವಿಟ್ಟು. ನಮ್ಮನ್ನ ಒಂದು ಕೆಲಸ ಮಾಡಕ್ಕೆ ಮಾತ್ರ ನಿಗದಿ ಪಡಿಸ್ಬೇಕು ಅನ್ನೋದು ನಮ್ದು ಉದ್ದೇಶ ಆಗಿದೆ ಸರ್ ಈ ದಿನ. ಇಲ್ಲಿ ಏನು ನಾವು ಹಮ್ಮಿಕೊಂಡಿದೀವಿ ಹೋರಾಟನ ಅಂದ್ರೆ, ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದು SRI ಮಾಡಕ್ ಹೋದಾಗಿಂದ 2 ತಿಂಗಳಿಂದ ನಮ್ಮ ಮಕ್ಳು ಮಕ ನೋಡಿಲ್ಲ. 2 ತಿಂಗಳಿಂದ ನಾವು ಮಕ್ಳು ಮಕ ನೋಡಕ್ಕಾಗಿಲ್ಲ. ತಾಯಂದಿರೆಲ್ಲ ಏನಂತಾರೆ, ನೀವು ಯಾವಾಗೂ ಫೀಲ್ಡ್ ಅಲ್ಲಿ ಇರ್ತೀರಾ, ನಮ್ಮ ಮಕ್ಳನ್ನ ಅಲ್ಲಿಗೆ ಏನಕ್ಕೆ ಕಳಿಸ್ಬೇಕು? ಒಂದ್ ಮಕ್ಳಿಗೆ ಒಂದ್ ವಿದ್ಯಾಭ್ಯಾಸ ಇಲ್ಲ, ಸರಿಯಾಗಿ ಹೆಲ್ಪರ್ಗಳು ನೋಡ್ಕೊಂತಾರೆ ಇಲ್ಲ ಅಂತಲ್ಲ, ಆದ್ರೂ ಅಷ್ಟೊಂದ್ ನೀಟಾಗಿ ಅವ್ರು ನೋಡ್ಕೊಳಕ್ಕಾಗಲ್ಲ. ಅಲ್ಲಿ ಮಕ್ಳು ನೋಡ್ಕೊಂತಾರ. ಮತ್ತೆ SRI ನಾವು ಈಚೆಗಡೆ ಮಾಡ್ತಾ ಇರ್ತೀವಲ್ವಾ, ಇಲ್ಲಿ ಜನಗಳು ಬರ್ತಾ ಇರೋರಿಗೆ ಅವ್ರು ಆನ್ಸರ್ ಮಾಡಕ್ಕಾಗಲ್ಲ. ಅವ್ರಿಗೂ ಪುರ್ಸತ್ತಿಲ್ಲ, ನಮಗೂ ಪುರ್ಸತ್ತಿಲ್ಲ. ಇಲ್ಲಿ ಮೇನ್ ಆಗ್ತಾ ಇರೋದು ಮಕ್ಳ ವಿದ್ಯಾಭ್ಯಾಸದ ಮೇಲೆ ತೊಂದರೆ ಆಗ್ತಾ ಇದೆ ಸರ್. ಅವ್ರಿಗೆ ನಾವು ಇವತ್ತು ಟೀಚರ್ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಹೊಸ ಮಕ್ಳು ಬಂದಿದ್ದಾರೆ, ನಾವು ಟೀಚರ್ ಅಂತ ಪರಿಚಯ ಇಲ್ಲ. ಆದ್ರಿಂದ SRI ಇಂದ ನಮ್ಗೆ ಕೈ ಬಿಡ್ಬೇಕು. SRI ಕೈ ಬಿಡ್ಬೇಕು. ಮತ್ತೆ ಗೃಹಲಕ್ಷ್ಮಿದು ಇವಾಗ ಸರ್ವೆ ಮಾಡಿ ಅಂತ ಹೇಳ್ತಾರೆ, ಅದರಿಂದ ಕೈ ಬಿಡ್ಬೇಕು. ಮತ್ತೆ ಮೊನ್ನೆ ಒಂದ್ ಸರ್ವೆ ಮಾಡಿಸಿದ್ದಾರೆ, ಮನೆ ಸರ್ವೆ ಮಾಡಿದ್ವಿ, ಜಾತಿ ಸರ್ವೆ. ಅದನ್ನ ನವೆಂಬರ್ ಇಂದ 1ನೇ ತಾರೀಕಿಂದ ಮಾಡ್ಬೇಕು ಅಂತ ಅವ್ರೆ. ಅದನ್ನು ಸರ್ವೆ ಮಾಡಿ ನಾವು ಡೈಲಿ ಫೀಲ್ಡ್ ಅಲ್ಲಿ ಇದ್ರೆ ಮಕ್ಳು ಅಂಗನವಾಡಿಲಿ ಮಕ್ಳಿಗೆ ಏನ್ ಹೇಳ್ಕೊಡೋಣ? ಇದು ನಮ್ಗೆ ಹೆಚ್ಚಾಗಿ ನಮ್ಗೆ ವೇತನ ಕೊಡೋದ್ಕಿಂತ ನಮ್ಮ ಮಕ್ಳಿಗೆ ನಾವು ಅನ್ಯಾಯ ಮಾಡ್ತಿದೀವಿ ಅನ್ನೋದು ನಮ್ಗೆ ಒಂಥರ ಮಾನಸಿಕ ಹಿಂಸೆ ಆಗಿದೆ ಸರ್. ನಮ್ಗೆ ಎಲ್ಲಾ ಸರ್ವೆನು ಬಿಟ್ಟು ನಮ್ಮ ಅಂಗನವಾಡಿದ್ ಏನ್ ಕೆಲಸ ಇದೆ ಅಷ್ಟೇ ಕೆಲಸ ಕೊಟ್ರೆ ಒಂದು ಉತ್ತಮ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ನಮ್ಗೂನು ಇವತ್ತು ಎಲ್ಲಾ ಬೆಲೆ ಏರಿಕೆ ಆಗಿದೆ. ನೀವ್ ಏನ್ 6ನೇ ಗ್ಯಾರಂಟಿ ಹೇಳಿದೀರಾ ಅದನ್ನ ನಮಗೆ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ಕೊಂತೀನಿ ಸರ್.